ನೈನಿ ಬಗ್ಗೆ ನಿಮಗ್ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಸತ್ತೆ. ನಾನು ಫಸ್ಟ್ ಎಪಿಸೋಡ್ ಇಂದನೂ ನೋಡ್ತಾನೆ ಇದ್ದೀನಿ. ಎಪಿಸೋಡ್ ಅಂದ್ರೆ ಏನು? ಅಂದ್ರೆ ಮಾಮ್, ಸ್ಟಾರ್ಟಿಂಗ್ ಇಂದ ಎಷ್ಟೇ ಕಷ್ಟ ಕೊಟ್ರು ಸರಿನೇ, ಮೆಗಾ ಸೀರಿಯಲ್ ಹೀರೋಯಿನ್ ತರ ಎಲ್ಲಾನು ಕೂಡ ಜಯಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ ಅಂತ ಅಂದೆ ಅಷ್ಟೇ. ಈಗ ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗಲೇಬೇಕು ವಲ್ಲಭ. ಹೋಗಲ್ಲ. ಯಾಕೆ ಹೋಗಲ್ಲ? ತನ್ನ ಗಂಡ ಹುಷಾರಾಗ್ಬೇಕು ಅಂದ್ರೆ ಪಂಚಕಮಣಿಯನ್ನ ತಗೊಂಡ್ ಬರ್ಲೇಬೇಕು. ಆ ಪತ್ರದಲ್ಲೆಲ್ಲ ಸಂಸ್ಕೃತದಲ್ಲಿ ಬರ್ದಿದ್ದಾರೆ, ಅರ್ಥ ಆಗದೆ ಸಾಯ್ತಾ ಇದೀವಿ. ಹೋಗು ಅಂದ್ರೆ ಹೇಗ್ ಹೋಗ್ತಾಳೆ? ಅದು ತಿಳಿದಿರೋ ಗಾಯತ್ರಿಕ ಬರೋ ತನಕ ಕಾಯೋದ್ ಯಾಕೆ? ನೀನೇನ್ ಮಾಡ್ತೀಯ ಮಾಡು ತಿಲೋತ್ತಮ. ಮೊದ್ಲು ಆ ದಾರಿ ವಿವರಗಳನ್ನ ತಿಳ್ಕೊಂಡು ನಯನಿ ಹುಣ್ಣಿಮೆಗೆ ಅಲ್ಲಿಗೆ ಹೋಗ್ಲೇಬೇಕು. ಅದೇನ್ ಪೆಟ್ಕೇನೋ ಏನೋ, ಮೊದ್ಲು ಬೀಗ ತೆಗಿಯಕ್ಕಾಗ್ಲಿಲ್ಲ, ಮುಟ್ಟಕ್ ಹೋದ್ರೆ ಮಾತ್ರ ಶಾಕ್ ಹೊಡಿಯುತ್ತೆ. ಓಪನ್ ಮಾಡಿದ್ರೆ ಕಾಗದದ ಮೇಲೆ ಅರ್ಥ ಆಗದಿರೋ ವಿಚಿತ್ರವಾದ ಚಿತ್ರಗಳು. ಅಷ್ಟು ಹುಷಾರಾಗಿ ಅದನ್ನ ಎತ್ತಿಟ್ಟಿದ್ದಾಳೆ ಕಣೋ ಗಾಯತ್ರಕ್ಕ. ದೊಡ್ಡಮ್ಮ ತುಂಬಾ ಸ್ಮಾರ್ಟೇ. ಇದೆಲ್ಲ ನಯನಿ ಕೈಗೆ ಸಿಗ್ಬೇಕು ಅಂತ ಯಾಕೆ ಬರ್ದಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ಗಾಯತ್ರಿ ದೇವಿ ವಿಶಾಲಾಕ್ಷಿ ದೇವಿಯ ಪರಮ ಭಕ್ತೆ. ಮಾನಸ ದೇವಿ ದರ್ಶನ ಪಡ್ಕೊಂಡ್ಮೇಲೆ ಅಲ್ಲಿರೋ ಮಣಿ ಸಂಪತ್ತನ್ನ ಯಾರು ದೋಚ್ಕೋಬಾರ್ದು ಅಂತ ಅವಳು ಅಮ್ಮನವರ ಆಜ್ಞೆಯನ್ನ ಅನುಸರಿಸಿ ಆ ಕೆಲಸ ಮಾಡಿದ್ದಾಳೆ. ಕೂತಿಟ್ಟು ನಯನಿಗ್ ಸಿಗ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಗಜಬಂಡೆ ಬೇರೆ ರೀತಿಲಿ ನಯನಿನ ಅಲ್ಲಿಗೆ ತಲುಪಿಸ್ದ. ಅಯ್ಯೋ, ದೊಡ್ಡಮ್ಮನ ಬುದ್ಧಿನ ಮೀರಿಸ್ತಾ ಇದ್ದಾನೆ ಇವನು. ಗಾಯತ್ರಿ ದೇವಿ ಬುದ್ಧಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ ವಲ್ಲಭ. ಇಷ್ಟು ವರ್ಷಗಳಾದ್ಮೇಲೆ ನಯನಿ ಕೈಗೆ ಆ ಪೆಟ್ಟಿಗೆ ಸಿಗುತ್ತೆ ಅಂತ ಅಂದಾಜು ಮಾಡಿದ್ದಾಳೆ ಅಂದ್ಮೇಲೆ ಅವಳ ಗುರಿ ಬೇರೆನೇ ಇರುತ್ತೆ. ಹೌದು ಗಜಬಂಡೆ, ಗಾಯತ್ರಕ್ಕ ಒಂದೇ ಏಟಿಗೆ 100 ಪಕ್ಷಿನ ಹೊಡಿಯೋಂತವಳು. ದೊಡ್ಡಮ್ಮಯ್ಯ ಹಕ್ಕಿ ನೋಡಿತಾರೆ ಮಾಮ್. ನಿನಗ್ ಗೊತ್ತಿಲ್ಲ, ಸುಮ್ನಿರೋ. ಅಕ್ಕನ ಆಲೋಚನೆ ಅಷ್ಟೊಂದು ಶಕ್ತಿಯುತವಾದ್ದು. ಅವಳ ಬಗ್ಗೆ ಯೋಚಿಸಿದ್ರೆ ಆ ಶಕ್ತಿ ಬಗ್ಗೆ ತಿಳ್ಕೊಳಕ್ಕಾಗತ್ತೆ. ಮೊದ್ಲು ಆ ದಾರಿ ಬಗ್ಗೆ ತಿಳ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನಾಳೆ ಬೆಳಿಗ್ಗೆನೆ ಗೊತ್ತಾಗುತ್ತೆ ಗಜಬಂಡೆ. ಜೋರಾಗಿ ಟ್ರೈ ಮಾಡು. ಶಾಕ್ ಹೊಡೆದ್ ಸತ್ರೆ ಪೀಡೆ ಹೋಯ್ತು ಅನ್ಕೋತೀನಿ. ಅಷ್ಟು ಬೇಗ ನಿಮಗ್ ನನ್ ಕಾಟ ತಪ್ಪಲ್ಲ ರೀ. ಮಾನಸ ದೇವಿ ಗುಡಿಗೆ ಹೋಗಿ ಅಲ್ಲಿರೋ ನೀರಿನ ದೀಪನ ಬೆಳಗ್ಸ್ಬೇಕಲ್ವಾ? ನನಗ್ ಗೊತ್ತಿಲ್ದಿರೋ ವಿಷಯ ಕೂಡ ನಿನಗೆ ಹೇಗೆ ಗೊತ್ತು? ಯಾರು ಹೇಳಿದ್ರು? ಅಯ್ಯೋ ಛೇ, ಬಾಯ್ ಬಿಟ್ಬಿಟ್ನಲ್ಲ. ದೊಡ್ಡ ಬೊಟ್ಟಮ್ಮ ಹೇಳಿದ್ಲು ಅಂದ್ರೆ ನಾನೇನೋ ಪ್ಲಾನ್ ಮಾಡಿದ್ದೀನಿ ಅನ್ನೋದು ಗೊತ್ತಾಗ್ಬಿಡತ್ತೆ. ಹೇಳು ಸುಮ್ಮನ, ಈ ವಿಷಯ ಎಲ್ಲ ನಿಂಗೆ ಯಾರು ಹೇಳಿದ್ರು? ಆ ಚಿತ್ರ ನೋಡಿದ್ರೆ ಅರ್ಥ ಆಗಲ್ವಾ ಹೇಳಿ? 3 ಡಿಗ್ರಿ ಮಾಡಿರೋ ನನಗೆ ಅರ್ಥ ಆಗ್ತಿಲ್ಲ, 12th ಮಾಡದೇ ಇರೋ ನಿನಗೆ ಹೇಗೆ ಅರ್ಥ ಆಗುತ್ತೆ? ಹುಚ್ಚುಚ್ಚಾಗಿ ಇಮ್ಯಾಜಿನ್ ಮಾಡ್ಕೊಂಡು ಸುಮ್ಮನೆ ಏನೇನೋ ಮಾಡಕ್ ಹೋಗ್ಬಿಟ್ಯಾ, ಆಮೇಲೆ ನಿಂಗೆ ಕಷ್ಟ. ಆ ಮಣಿ ಏನಾದ್ರೂ ನಂಗೆ ಸಿಕ್ಕಿದ್ರೆ ಅಷ್ಟು ಐಶ್ವರ್ಯ ಸಿಕ್ಕಿ ನಾನು ಶ್ರೀಮಂತೆ ಆಗ್ತೀನಿ. ನಮ್ಮ ಅಕ್ಕಂಗೆ 1 ಕೋಟಿ ರೂಪಾಯಿ ಟಿಪ್ಸ್ ಕೊಡ್ತೀನಿ. ಹೇಳಿದ ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಹೊಸದಾಗಿ ಏನಾದ್ರೂ ಯೋಚಿಸ್ತಾ ಇದೀಯಾ? ಈ ವಿಷಯದಲ್ಲಿ ನೀವ್ಯಾಕೆ ಯೋಚಿಸಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಸುಮ್ನೆ ಅರ್ಥ ಇಲ್ದೇ ಇರೋ ತರ ಮಾತಾಡ್ಬೇಡ. ಪೆಟ್ಟಿಗೆಯಲ್ಲಿದ್ದ ಚಿತ್ರಗಳನ್ನ ನೀವ್ ನೋಡಿದ್ರಿ ಅಲ್ವಾ? ಸಂಸ್ಕೃತ ಗೊತ್ತಿರೋರು ಯಾರಾದ್ರೂ ಇದ್ರೆ ಕರ್ಕೊಂಡ್ ಬಂದವ್ರ ಕೈಲಿ ಓದಿಸಿದ್ರೆ ಅದ್ರಲ್ಲಿ ನಿಮ್ಗೂ ಕೂಡ ಪಾಲ್ ಸಿಗತ್ತೆ ಅಲ್ವಾ? ಏನ್ ಸಿಗುತ್ತೆ ಅಂತ ಭಾಗ ಕೇಳ್ಬೇಕು. ಅಬ್ಬಾ, ಏನ್ ಸಿಗುತ್ತೋ ಅದು ರೀ. ಆಸೆ ಪಡೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಅಲ್ವೇನ್ರಿ? ಕೈ ಸುಟ್ಕೊಂಡ್ಮೇಲೆ ಬೆಂಕಿಲ್ ಕೈ ಇಡೋ ಅಂತವನಲ್ಲ ನಾನು. ಆರೋಗ್ಯವಾಗಿ ನೆಮ್ಮದಿಯಾಗಿದ್ದೀನಿ. ಇನ್ನೇನೋ ಇಲ್ದೇ ಇರೋದ್ ಬೇಕು ಅಂತ ಆಸೆ ಪಟ್ಟು ಇರೋದನ್ನು ಕಳ್ಕೊಳಲ್ಲ. ನೀವೇನ್ ನಮ್ಮ ಅಕ್ಕನ ಆಸ್ತಿಲಿ ಪಾಲ್ ಕೇಳ್ಬೇಕಾಗಿಲ್ಲ ರೀ. ಅದೃಷ್ಟ ಬಂದ್ರೆ ಕೈ ಚಾಚಿ ಅಂತಿದ್ದೀನಿ. ನಿನ್ನ ಮದ್ವೆ ಆಗಿ ದುರಾದೃಷ್ಟವಂತ ಆಗ್ಬಿಟ್ಟೆ. ಪದೇ ಪದೇ ಪರೀಕ್ಷೆ ಯಾಕೆ? ಸರಿ ಬಿಡಿ, ನಾನೇ ಏನೋ ಮಾಡ್ತೀನಿ. ಅದೃಷ್ಟ ಅಲ್ವೇ? ಬ್ರೈನ್ ಟೆಸ್ಟ್ ಮಾಡಿಸ್ಕೊ, ಇದೆಯೋ ಇಲ್ವೋ ಅಂತ. ನೀನ್ ಹತ್ರ ಇಲ್ಲ ಅಂತಂದ್ರೆ ಇನ್ಯಾವ ತೊಂದ್ರೆನೂ ಇರಲ್ಲ.
ಬಾ ನೈನಿ. ಟೈಮ್ ಆಗ್ತಿದ್ರು ಕೂಡ ಇಷ್ಟೊತ್ತಲ್ಲೂ ನೀನು ಅದೇನು ಕೆಲಸ ಮಾಡ್ತಿದ್ಯಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಕರೆಕ್ಟ್ ಟೈಮಿಗೆ ಬಂದೆ. ಹೇಳ್ಬೇಕು ಅಂದ್ರೆ ನಾನು ಇಲ್ಲಿಗೆ ಬರ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮನ್ಸಲ್ಲಿ ಅನ್ಕೋತಿದ್ದೀರಾ ಅಲ್ವಾ ಯಜಮಾನ್ರೆ? ನೈನಿ, ಯಾಕೆ ಹಾಗಂದೆ? ನಾನು ನಿಜಾನೇ ಹೇಳ್ತಾ ಇದ್ದೀನಿ ಯಜಮಾನ್ರೆ. ಯಾಕಂದ್ರೆ ನಾನು ರೂಮಿಗೆ ಬಂದಾಗ ನೀವು ನಿಮ್ಮ ಬಲ್ಗೈನ ಇಟ್ಕೊಂಡು ಯಾವ ಮಾರ್ಗನೂ ಇಲ್ವಾ? ಇದೆ